ನಿಮಗೆ ಕಲ್ಪವೃಕ್ಷದ ಬಗ್ಗೆ ಎಷ್ಟು ಗೊತ್ತು? ಅದ ಈ ತೋರಿಸಿ ಹೆಂಗೆ ಅದೆಲ್ಲ ತೋರ್ಸಕ್ಕ ಅಲ್ಲ ಚಾಕು ಇದೆ ಆ ತೋಟ. ಇಲ್ಲಿಗೆ ಬಂದಿದ್ದೀವಿ ಇವತ್ತು. ಹುಡ್ಕೊಂಡು ಹೇಗಿರುತ್ತೆ ಏನಾಗಿರುತ್ತೆ ನೋಡ್ಕೊಂಡು ಹೋಗೋಣ. ನೋಡಿ ಇಲ್ಲಿ ಕಟ್ಟಿದಾರಲ್ಲ ಅದು ನೀರ ಅಂದರೆ ಎಂಡ ಅಂತಾರೆ ನೋಡಿ. ಅಲ್ಲೂ ಕಟ್ಟಿದಾರ ನೋಡಿ, ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿ ನೋಡಿ. ಇದು ಕುಡಿದ್ರೆ ತುಂಬ ಹೆಲ್ತಿ, ಅಂದರೆ ಬೆಳಗ್ಗೆನೇ ಕುಡಿಬೇಕು. ಮಧ್ಯಾಹ್ನ ಆಗ್ತಿದ್ದಂಗೆ ಅದು ಎಂಡ ಅಂದರೆ ಇದು ಮತ್ತು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಗೊತ್ತಾ? ಒಂದು ತೋಟಕ್ಕೆ ಬಂದಿದ್ದೀವಿ. ಬೆಳಗ್ಗೆನೆ ನೀರಾಗಿ ಕುಡಿಯೋದಕ್ಕೆ ಅಂತ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದು ಬನ್ನಿ. ಇಲ್ಲಿಯವರೇನಾ? ತಮಿಳ್ನಾಡು. ಎಂದ ಊರಣ್ಣ? ಕೊಯಮತ್ತೂರು. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲೇ? ನಾ ಬಂದು 24 ವರ್ಷ ಆಯ್ತು. 24 ವರ್ಷ. ತೋಟ ನಿಮ್ದೇನಾ? ಇಲ್ಲಪ್ಪ, ಇಲ್ಲೆಲ್ಲ ಎಲ್ಲ ಕಡೆ ಹೋಗ್ತೀನಿ. ಹೌದಾ? ಸಂಬಳ ಮೀಸೆ ಕುದುರೆ ಮಾಡಿ ಮೀಸೆ ಒಳ್ಳೆ ವೀರಪ್ಪನ್ ತರ ಬಿಟ್ಬಿಟ್ಟಿದ್ದೀರಾ. ಮಾರಮ್ಮತ್ತು ಮಾರಿಮುತ್ತು. ಮಾರಿಮುತ್ತು. ಮಾರಮ್ಮತ್ತು ಮಾರಿಮುತ್ತಲ್ಲ, ಮರ ಗುದುರೆ ಮಾಡಿದೀನಿ. ತೋಟ ಬೇರೆ ಹೌದು. ಹೌದಾ? ಬೆಳಗ್ಗೆನೆ ಬಂದ್ರೆ ಇಲ್ಲೇ ಇಳಿಸ್ಕೊಡ್ತೀರಾ? ಎಷ್ಟು ಗಂಟೆ ಬರೋದು ಡೈಲಿ? ಎಷ್ಟೊತ್ತು 10 ಗಂಟೆ ಬಂದ್ರೆ ಬಿಚ್ಕೊಡೋದು. ಓ, ಇಲ್ಲೇ ಬಿಚ್ಕೊಡೋದು. ಅದಕ್ಕೆ ತಾನ ಯಾರ 2 ಜನ ಬಂದ್ರೆ ಬಿಚ್ ಮಾಡಬಿಟ್ಟು ಕೊಟ್ಬಿಟ್ಟು ಈಗ ಕೂತ್ಕೊಂಡಿದ್ದೆ. ಯಾರು ಬಂದ್ರೆ ಬಿಚ್ಚೋದು, ಇಲ್ಲಾಂದ್ರೆ ಇಲ್ಲ. 10 ಗಂಟೆ ನೋಡಿಬಿಟ್ಟು ಪುನಃ ಇರೋದು ಬಿಚ್ ಮಾಡ್ಬಿಟ್ಟು. ನೋಡಿ ಹತ್ತಿದ್ದಾರೆ, ಈಗ ಬಿಸ್ತಾ ಇದಾರೆ. ಅಲ್ಲೊಂದಿದೆ ಅಲ್ಲೊಂದಿದೆ ಕಟ್ಟಿದ್ದಾರೆ ನೋಡಿ. ಇದು ಬೆಳಗ್ಗೆನೇ ಕುಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಎತ್ತಿದ್ದಾರೆ ಮೇಲೆ. ನೋಡಿ ಹಾಕಿದ್ರು. ನೋಡಿ ಕಟ್ ಮಾಡ್ತಾ ಇದಾರ. ನಾನು ಕಟ್ ಮಾಡಿ ಏನೋ ಮಾಡಿದ್ರು, ಮತ್ತೆ ಅದನ್ನು ಹಂಗೆ ಹಾಕ್ತಿದ್ದಾರೆ. ನೋಡಿ, ತೆಂಗಿನ ಮರದಿಂದ ಎಷ್ಟು ಉಪಯೋಗಗಳಿದೆ ಅಂತಂದರೆ, ತಲೆಗೆ ಎಣ್ಣೆ ಆಗುತ್ತೆ, ಕೊಬ್ಬರಿ ಎಣ್ಣೆ, ನೀರು ಸಿಗುತ್ತೆ, ಎಳ್ಳೀರು, ತೆಂಗಿನಕಾಯಿ, ಮತ್ತು ತೆಂಗಿನಕಾಯಿ ಹಾಲಿಂದ ಪಲಾವ್ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಈ ಬಿಸ್ಕೆಟ್ಗಳು ಮಾಡ್ತಾರೆ ತೆಂಗಿನ ತುರಿಯಿಂದ. ಇನ್ನೂ ತುಂಬ ಉಪಯೋಗಗಳಿದೆ. ಗರಿಯಿಂದ ಉಪಯೋಗ ಇದೆ, ತುಂಬ ಉಪಯೋಗ ಇದೆ. ಇದು ನೀರ. ಈ ನೀರ ಬಾಡಿಗೆ ಕೋಲ್ಡ್ ಆಗೋದಕ್ಕೋಸ್ಕರ ಬೆಳಗ್ಗೆನೇ ಕುಡಿತಾರೆ, ಮಧ್ಯಾಹ್ನ ಕುಡಿದ್ರೆ ಎಂಡ. ನೋಡಿ ಎಷ್ಟು ತುಂಬ ಉಪಯೋಗ ಇದೆ ಅಂದರೆ ತೆಂಗಿನ ಮರದಿಂದ. ನಮಗೊಂದಷ್ಟು ಉಪಯೋಗಗಳು ತಿಳಿದೇ ಇಲ್ಲ. ಇದನ್ನೆಲ್ಲ ತಿಳಿಸ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನಿಮ್ಗೇನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಇಳಿದ್ರು ಅಣ್ಣವರು. ನೋಡಿ ಹೇಗಿದೆ ತಾತ. ಇದು ಕುಡಿದ್ರೆ ಎಷ್ಟು ಒಳ್ಳೇದು ಅಂತ ಹೇಳ್ತೀರಾ? ಏನಕ್ಕೆಲ್ಲ ಒಳ್ಳೇದು? ಎಲ್ಲದಕ್ಕೂ ಒಳ್ಳೆಯದೆ. ಎಲ್ಲದಕ್ಕೂ ಅಂದ್ರೆ ಎಲ್ಲ ಇದಕ್ಕೂ ಇದು ಅವಸ್ಥೆ. ಈಗ ಪೈಲ್ಸ್ ಆಗಿರೋರ್ಗೆ ಎಲ್ಲದಕ್ಕೂ ಆಯ್ತದ. ಎಲ್ಲದಕ್ಕೂ ಏನು ಇದ್ರಲ್ಲಿ ಎಲ್ಲ ರೆಡಿ ಆಯ್ತವ. ಫಸ್ಟ್ ಕುಡಿದು ನೋಡಿ, ಆಗ ಗೊತ್ತಾಯ್ತದ ಏನಂತ. ನೋಡಿ ಕುಡಿತಾ ಇದೀನಿ ಈಗ. ಎಲ್ಲ ಒಟ್ಟೆ ಹೊದ್ದಮ ಕ್ಲೀನ್ ಮಾಡ್ತಾವ ಅಷ್ಟೇ. ಅದು ಬೆರಕೆ ಮಾಡೋದು ಆಗಲ್ಲ. ಎಲ್ಲ ಇರೋದು ಬೇರೆ ರೋಗ ಎಲ್ಲ ಬಂದ್ಬಿಡೋದು ಅದು ಕುಡಿದ್ರ. ಇದು ಹಂಗೆಲ್ಲ ಬಿಚ್ಚಿ ಕೊಟ್ಟು ಕುಡಿದ್ರ ಎಲ್ಲ ಕ್ಲಿಯರ್ ಆಯ್ತದ. ಎಲ್ಲ ಬೆರಕೆ ಮಾಡ್ತಾರೆ, ಅದೇನೋ ಕಲಸಿ ಕೊಡ್ತಾರೆ. ಕಲಸಿ ಕೊಡ್ತಾರೆ. ಮಿಕ್ಸಿಂಗ್ ಮಾಡ್ತಾರೆ. ಎಲ್ಲ ಮಿಕ್ಸಿಂಗ್, ಯೂರಿಯಾ ಮತ್ತೆ ಪೌಡ್ರು ಕಲಿಸ್ತಾರಪ್ಪ, ನಮಗೆ ಗೊತ್ತಿಲ್ಲ.
ಮೊನ್ನೆ ನನ್ನ ಫ್ರೆಂಡು ಇಲ್ಲೇ ಬಂದಿದ್ರು, ಯಾರೋ ಹೇಳಿದ್ರು, ಅದಕ್ಕೇನೆ ಹುಡಿಕೊಂಡು ಬಂದ ನಾವು. ಇದು ಈ ಚೀಲ ಎಂಡ ಇರ್ತದೆ ಪರಾಗ ಹೀಗೆ 100 ರೂಪಾಯಿನಾ 1 ಲೀಟ್ರ್ ಅಂದರೆ 1 ಲೀಟ್ರ್ ಬರುತ್ತೆ ಅದು. 1 ಲೀಟ್ರ್ 1 ಲೀಟ್ರ್ ಅದು ಅರ್ಧ ಬರೋದು ಮುಂದೆ ಮಡಿಕೆ ಅರ್ಧ ಲೀಟ್ರ್ ಬೇಕಂದ್ರೆ ಅಲ್ಲ ಹಾಕ್ಕೊಡ್ತೀವಿ. ಇದು ಅರ್ಧ ಲೀಟ್ರು. ಅದೇ ಅದ್ರಲ್ಲಿ ಅಳ್ದಿ ಇದು ಮಾಡ್ಕೊಡ್ತೀರಾ? ಇದು ಬಿನ್ಗೆಗೆ ಹಾಕೊಳ್ಳೋದು, ಅಲ್ಲಿಂದ ಇಳಿಸೋಕೆ ಬಿನ್ಗೆಗೆ. ಎವ್ರಿ ದಿನ ಯಾವಾಗಲೂ ಇರುತ್ತೆ? ಡೈಲಿ ಅಂದರೆ ಬೆಳಗ್ಗೆನೆ ಬಂದರೆ ನೀವು ಫ್ರೆಶ್ ಆಗಿ ಕೊಡ್ತೀರಾ? ನಾಲ್ಕ ಬೆಳಿಗ್ಗೆ 6 ಇಲ್ಲಿ ಬರ್ತೀನಿ, ಬಂದ್ರೆ ಬಿಚ್ಕೊಡ್ತೀನಿ. ಇಲ್ಲ ಅಂದ್ರೆ ಅಲ್ಲಿ 10 ಗಂಟೆ ಗಂಟ ಹಂಗೆ 10 ಗಂಟೆ ಮೇಲೆ ಏನಾದ್ರು ಬಿಚ್ಚಿ ಬಿಂದಿಗೆಲ್ಲ ಹಾಕಿ ಅಲ್ಲಿ ಮಾಡ್ಬಿಡ್ತೀವಿ. ಯಾರು ಬಂದ್ರೆ ಕೊಡು, ಅಷ್ಟು ಟೈಮ್ ಅದಕ್ಕೆ ಅಷ್ಟೇ. ಪುನಃ ಮರದಲ್ಲಿ ಇದ್ರೆ ಚೇಂಜ್ ಆಯ್ತದ, புளியோரதில்ல இது ಚೇಂಜ್ ಆಯ್ತದ. இறங்கிட்டா புளியோரம் இறக்காம இருந்தாலும் அதிகமா புளி வந்துடும். அந்த 10 மணிக்குள்ள ஏறி போடணும். கொண்டு வந்து அக்கட வச்சுட்டா புனः 2 மணி நேரம் கம்மி இறக்கி வச்சா. ಇಲ್ಲ ಮರத்துலயே ಇருந்து ಶೀಘ್ರ ಹುಳಿ ಬಂದ್ಬಿಡುತ್ತೆ. ಅಂದ್ರೆ ಮಧ್ಯಾಹ್ನದ ಮೇಲೆ ಹುಳಿ ಬಂದ್ಬಿಡುತ್ತೆ, ಬೆಳಗ್ಗೆನೆ ಬಂದ್ರೆ ಮಾಮೂಲಿ ಸ್ವೀಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಕುಡಿದ್ರೆ ಎಳ್ನೀರು ಕುಡ್ದಂಗೆ ಇರುತ್ತೆ. ಅದೇ ಕೆಲವೊಂದು ನೀರ ಮಧ್ಯಾಹ್ನ ಮೇಲೆ ಅಂಡಾಯ್ತದ. ಈಗ ನಿಶಾ ಬರಲ್ಲ, ಒಟ್ಟ ಕ್ಲೀನ್ ಮಾಡ್ತವೆ. ಮಧ್ಯಾಹ್ನ ಮೇಲೆ ಕುಡಿದ್ರೆ ನಿಶಾ ಬರ್ತವೆ, ನಿಶಾ ಬರುತ್ತೆ. ಅದೇ ಬಾಡಿ ಕೋಲ್ಡ್ ಆಗುತ್ತೆ, ಪೈಲ್ಸ್ ಅದು ಇದು ಎಲ್ಲದಕ್ಕೂ ಕ್ಲೀನ್ ಮಾಡ್ತವೆ. ಈಗ ಬೆಳಿಗ್ಗೆ ಹೆಂಗ್ ಇಷ್ಟೊತ್ತಿಗೆ ಕುಡಿದ್ರ ಎಲ್ಲದಕ್ಕೂ ಒಳ್ಳೇದು. ಕೋಲ್ಡ್ ಎಷ್ಟು ಇಟ್ಟಿದ್ರ ಸರಿ ಎಲ್ಲ ಕಿತ್ತಾಕ್ ಬಿಡ್ತವೆ. ಕೆಲವ್ರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗೋಯ್ತದೆ, ಸೆಟ್ ಆಗಲ್ಲ. ಇಲ್ಲಿ ಸೆಟ್ ಆಗಲ್ಲ ಅಂದಲ್ಲ, ಜಾಸ್ತಿ ಅವ್ರು ಯಾವ್ದಾದ್ರು ಒಳಗೆ ಇದ್ರ ಗಲೀಜ್ ಹೋಗಾಕ ಕಿತ್ಕೊಂಡ್ ಹೊಂಟೋಯ್ತದೆ, ಪೂರ ಕಿತ್ಕೊಂಡು ಹೋಗ್ಬಿಡೋದು. ಕವ ಇದ್ರೆ ವಾಮಿಟ್ ಬರ್ತದೆ, ಕಫ. ಇಲ್ಲಿ ಕಬಾಬ್ ಅಲ್ಲ ಒಳಗಡೆ ಅದಿದ್ರೆ ವಾಮಿಟ್ ಬಂದ್ರ ಎಲ್ಲ ಅದು ಪೂರ ಈಚೆ ಬಂದ್ಬಿಡ್ತದೆ. ಹಂಗೆ ಜವ್ವು ಮಾರಿ ಬಂದ್ ಬಿಡೋದು. ಅವ ಒಬ್ಬೊಬ್ರು ಇಲ್ಲಿ ಮಾಡ್ತಾರ, ಅಯ್ಯೋ ಹತ್ ಕಡೆ ಹೋಗಪ್ಪ ಜಾಸ್ತಿ ಆಗೋದು. ಜಾಸ್ತಿ ಆದ್ರೆ ಅಲ್ಲ ಅಲ್ಲ 1 ಲೀಟ್ರ್ ಅರ್ಧ ಲೀಟ್ರ್ ಕುಡ್ದಾಲೆ ಬತ್ತದ ಮೇಲೆ ಸುಮಾರು ಜನಕ್ಕೆ ಬರೋದಿಲ್ಲ, ಯಾರೋ ಒಬ್ರು. ನೋಡಿ, ಮರಗಳಲ್ಲೆಲ್ಲ ಎಂಡ ಕಡಿದಾರೆ, ಅಂದ್ರೆ ನೀರ. ಇದು ಬೆಳಗ್ಗೆನೆ ಕುಡಿದ್ರೆ ನೀರ, ಸಂಜೆ ಮೇಲೆ ಕುಡಿದ್ರೆ ಎಂಡ, ಅಂದ್ರೆ ನಿಶಾ ಬರುತ್ತೆ. ನೋಡಿ ಕಟ್ಟಿದ್ದಾರೆ, ಹೆಲ್ತ್ಗೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ನೋಡಿ ಹೆಂಗಿದೆ. ಹಳೆ ಕಾಲದಲ್ಲಿ ನೀವೆಲ್ಲ ನೋಡ್ತಿದ್ರಿ ಇದೆಲ್ಲ ಸಿಗೋದು, ಬಟ್ ಈಗ ತುಂಬ ರೇರ್ ಆಗಿಬಿಟ್ಟಿದೆ. ಈಚಿಲ್ ಮರದಲ್ಲಿ ಬರುತ್ತೆ, ಅದು ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ ತುಂಬ ಮರಗಳಿಗೆ ಕಟ್ಟಿದ್ದಾರೆ, ಗೊತ್ತಾಗ್ತಾ ಇದೆ, ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ನೋಡಿ ಈ ಥರ ಕುಡಿದು ಒಂದು ಸ್ವಲ್ಪ ಹೆಲ್ತ್ ಚೆನ್ನಾಗಿ ಮಾಡಿಕೊಳ್ಳಿ. ಅಂದರೆ ಎಂಡ ಕುಡಿಬೇಡಿ, ಈ ಥರ ನೀರನ್ನ ಕುಡೀರಿ ಬೆಳಗ್ಗೆನೇ ಬಂದು, ಅದು ತುಂಬ ಒಳ್ಳೆಯದು ದೇಹಕ್ಕೆ ಅಂತ ಹೇಳ್ತೀನಿ. ನಾವೇನು ಇದನ್ನೆಲ್ಲ ಕುಡಿದು ನಿಮಗೆ ಪ್ರಮೋಟ್ ಮಾಡ್ತಿಲ್ಲ, ಹೆಲ್ತ್ಗೋಸ್ಕರ ಹೇಳ್ತಿರೋದಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಆದರೆ ಮಧ್ಯಾಹ್ನದ ಬಂದು ಕುಡಿಬೇಡಿ ಅಂತ ಹೇಳೋದಷ್ಟೇ. ಕುಡೀರಿ, ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಕುಡಿಬೇಕಂದ್ಕೊಂಡು ಬಿಟ್ಬಿಡ್ತಾರೆ ಎಲ್ಲ ಯಾರೂ. ನೀವು ಹೇಳ್ದಂಗೆ ಈಗ ನೋಡಿ, ಬಂದ ತಕ್ಷಣ ನೀವು ಹತ್ಬಿಟ್ಟು ಇಳಿಸ್ಕೊಟ್ರಲ್ಲ, ಆ ಥರ ಯಾರು ಇಳಿಸ್ಕೊಡಲ್ಲ. ಈಗ ಯಾವಳ ಚಡಿ ಇರ್ತದೆ ಈಗ ತೋರಿಸಿ ಹೆಂಗೆ ಅದೆಲ್ಲ ತೋರ್ಸಕ್ಕಾಗಲ್ಲ. ಅಲ್ಲ ಚಾಕು ಏನ್ರಲ್ಲಿ ಮಾಡ್ತಾರೆ ಅಂತ ಅದೆಲ್ಲ ಆಗಲ್ಲ. ಇದು ನನ್ನದು, ನಮ್ ದೇವ್ರು, ಯಾರ ಹತ್ರ ಹೆಂಗೆ ಹಂಗೆ ಆಗಲ್ಲ. ಅದ್ರಲ್ಲೇ ಕಟ್ ಮಾಡೋದಲ್ಲ, ಶಾರ್ಪ್ ಇರ್ತದೆ ಗೊತ್ತಾ, ಇಲ್ಲಿ ಸಿಗಲ್ಲ ಅದು. ನೋಡಿ ಅಲ್ಲೆಲ್ಲ ಕಟ್ಟಿದ್ದಾರೆ ಮಡಿಕೆನ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾರ ತಪ್ಪಿದರೆ ಕ್ಷಮಿಸಿ, ಏನಾರ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ. ಹೊಸದಾಗಿ ಚಾನಲ್ ನೋಡೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.